ಅನುಷಾ ಹೆಗ್ಡೆ ಇಂದು ಕಿರುತೆರೆಯಲ್ಲಿ ಗಮನ ಸೆಳೆಯುತ್ತಿರುವ ಪ್ರತಿಭಾವಂತ ನಟಿ. ಪುತ್ತೂರಿನ ಉರ್ಲಾಂಡಿ ನಿವಾಸಿಗಳಾದ ಸ್ವರ್ಣಲತಾ ಮತ್ತು ಉಮೇಶ್ ಹೆಗ್ಡೆ ದಂಪತಿಗಳ ಪುತ್ರಿಯಾಗಿರುವ ಅನುಷಾ 4 ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ತನ್ನ ಕನಸಾದ ಅಭಿನಯ ಕ್ಷೇತ್ರದಲ್ಲಿ ಅವಕಾಶ ಹುಡುಕಲು ಬೆಂಗಳೂರಿಗೆ ತೆರಳಿದ್ದರು. ತನ್ನ ಪ್ರತಿಭೆ ಮತ್ತು ಪರಿಶ್ರಮದಿಂದ ಉನ್ನತ ಸ್ಥಾನಕ್ಕೆ ಬೆಳೆಯುತ್ತಿದ್ದಾರೆ. ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಮಾತಿನಂತೆ ಅಭಿನಯಿಸಿದ ಧಾರಾವಾಹಿಗಳು ಜನಪ್ರಿಯತೆ ಗಳಿಸಿದ್ದು, ತಮಿಳು, ತೆಲುಗು ಹಾಗೂ ಕನ್ನಡ ಕಿರುತೆರೆಯಲ್ಲಿ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ರಾಧಾರಮಣ, ಅನುಪಲ್ಲವಿ ಸೇರಿದಂತೆ 10ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಹಲವು ಹೊಸ ಅವಕಾಶಗಳು ಬಂದಿದ್ದರೂ ಬ್ಯುಸಿ ಶೆಡ್ಯೂಲ್ ಕಾರಣದಿಂದಾಗಿ ಸದ್ಯಕ್ಕೆ ಹೊಸ ಪ್ರಾಜೆಕ್ಟ್ಗಳಿಗೆ ಸಹಿ ಹಾಕದಿರಲು ನಿರ್ಧರಿಸಿದ್ದಾರೆ. ಲೈಫ್ ಬಗ್ಗೆ ಈಗ ಮುಂದಕ್ಕೆ ಏನು ಅಂತ ಯಾವುದ್ರ ಬಗ್ಗೆ ಯಾವ ಯೋಚನೆಗಳನ್ನು ಇಟ್ಟಿಲ್ಲ ಪರ್ಟಿಕ್ಯುಲರ್ ಆಗಿ. ಸದ್ಯಕ್ಕೆ ವರ್ಕ್ ನಡೀತಾ ಇದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. 2 ಪ್ರಾಜೆಕ್ಟ್ಗಳು ರನ್ನಿಂಗ್ ಇದೆ, ಒಂದು ಕನ್ನಡ ಮತ್ತೆ ಒಂದು ತಮಿಳ್ ಪ್ರಾಜೆಕ್ಟ್. ಒಂದು ತಮಿಳ್ ಪ್ರಾಜೆಕ್ಟ್ ಮುಗ್ದು ಒಂದು ಹೊಸ ಪ್ರಾಜೆಕ್ಟ್ಗೆ ಈಗ ಕಾಲಿಡುವಂತ ಸಮಯ. ನನಗೆ ಈ ತಿಂಗಳ 16ರಿಂದ ಹೊಸ ಪ್ರಾಜೆಕ್ಟ್ ಶುರುವಾಗ್ತಾ ಇದೆ. ಸದ್ಯಕ್ಕೆ ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅಂಡ್ ಒಂದು ಈ ಮಧ್ಯಕಾಲದಲ್ಲಿ ಏನ್ ಹೇಳೋದು, ವರ್ಕ್ ತುಂಬಾ ಬ್ಯುಸಿ ಆಗಿತ್ತು. ಸೊ ಮನೆಗೆಲ್ಲ ಬರ್ಲಿಕ್ಕೆ ಆಗಿರ್ಲಿಲ್ಲ. ಸ್ವಲ್ಪ ಅಪ್ಪ ಅಮ್ಮನ ಜೊತೆ ಸಿಕ್ಕಿದ ಒಂದು 2 ದಿವಸ 3 ದಿವಸ ಆದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದೆ. ತುಳುನಾಡಿನ ಸಂಸ್ಕೃತಿ ಪರಂಪರೆಗಳಿಗೆ ಬದ್ಧರಾಗಿರುವ ಅನುಷಾ ದೈವಾರಾಧನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಇತ್ತೀಚೆಗೆ ತಮ್ಮ ಪುತ್ತೂರಿನ ನಿವಾಸದಲ್ಲಿ ನಡೆದ ಕಲ್ಲುರ್ಟಿ ದೈವದ ನೇಮೋತ್ಸವದಲ್ಲಿ ಭಾಗಿಯಾಗಿ ತನ್ನ ಸಾಧನೆಗೆ ಕಾರಣವಾದ ದೈವಗಳಿಗೆ ಕೋಲ ಸೇವೆ ಸಲ್ಲಿಸುವ ಮನೋಭಿಲಾಷೆಯನ್ನು ಈಡೇರಿಸಿಕೊಂಡಿದ್ದಾರೆ. ಚಿತ್ರರಂಗದಿಂದಲೂ ಅವಕಾಶಗಳು ಬಂದಿದ್ದರೂ ಸಮಯದ ಅಭಾವದಿಂದ ಅವನ್ನು ಸ್ವೀಕರಿಸಲು ಸಾಧ್ಯವಾಗಿಲ್ಲ ಎಂಬುದಾಗಿ ಅವರು ತಿಳಿಸಿದ್ದಾರೆ. ತುಳು ಮೂವಿ ಮಾಡಿದಾಗ ಅಪ್ರೋಚ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ನನ್ನ ಡೇಟ್ಸ್ ಇಂದಾಗಿ ಅವರಿಗೆ ಪ್ರಾಬ್ಲಮ್ ಆಗೋದು. ಬಿಕಾಸ್ ಅವರಿಗೆ ಮೂವಿ ಯಾವ ತರ ಇರುತ್ತೆ ಅಂತಂದ್ರೆ ಒಂದು ಅವ್ರಿಗೆ ಸ್ಕೆಡ್ಯೂಲ್ ಅಂತ ಹೇಳಲಿಕ್ಕೆ ಆಗುದು. ನಾವೀಗ ಸೀರಿಯಲ್ ಅಂತ ಆದ್ರೆ ನಮಗೆ ಪರ್ಟಿಕ್ಯುಲರ್ ಸ್ಕೆಡ್ಯೂಲ್, ಅದು ಮೂವಿ ಹಾಗಲ್ಲ. ಶುರು ಮಾಡಿದ್ಮೇಲೆ 3 ತಿಂಗಳು 4 ತಿಂಗಳು ಹಾಗಾಗುತ್ತೆ. ಇವಾಗ ಕಾಂತಾರ ಎಲ್ಲ ಅವ್ರು ಮಾಡಿದಾಗ ಆಲ್ಮೋಸ್ಟ್ 6 ತಿಂಗಳು ಅವ್ರು ಕುಂತಾಪುರದಲ್ಲೇ ಸೆಟ್ ಹಾಕಿದ್ರು, ಅಲ್ಲೇ ಇದ್ರು. ನಮಗ್ ಹಾಗಾಗುದಿಲ್ಲ ಅಲ್ಲ, ನಾವು ಬಿಕಾಸ್ ಇಲ್ಲಿ ಸೀರಿಯಲ್ ಮಾಡ್ತಾ ಇರ್ತೇವೆ, ಡೇಟ್ ಕ್ಲಾಶಸ್ ಆಗುತ್ತೆ. ಸೊ ಡೇಟ್ ಎಲ್ಲ ನೋಡ್ಕೊಂಡು ನನ್ನ ಡೇಟಿಗೆ ಅಡ್ಜಸ್ಟ್ ಆಗುವ ಹಾಗೆ ಒಳ್ಳೆ ಕಥೆ ಸಿಕ್ಕಿದ್ರೆ ಖಂಡಿತ ಮೂವಿ ಮಾಡಿ. ಕೊಡಿಯಡಿ ಬಿಡ್ಲೆ ಪ್ರತಿರೂಪ ಡಾಲೆ ಪ್ರತಿರೂಪ ಬಿಡ್ಲೆ ಏರೈ ಬಲಿಟ್ಟು ಕೋಪಾಯಿ ಕತ್ಕರದು ಕತ್ತಿ ಕನ್ನಡ